ಯಾವ ಪಕ್ಷ ನುಡಿದಂತೆ ನಡೆದಿದೆ, ಕೊಟ್ಟ ಮಾತುಗಳನ್ನು ಉಳಿಸಿಕೊಂಡಿದೆ, ಯಾವ ಪಕ್ಷ ಕೊಟ್ಟ ಮಾತಿನಂತೆ ಉಳಿಸಿಕೊಂಡಿಲ್ಲ. ಇದನ್ನ ಗುರುತಿಸ್ತಕ್ಕಂಥ ಸಾಮರ್ಥ್ಯ ನಿಮ್ಗೆಲ್ಲ ಇದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನರೇಂದ್ರ ಮೋದಿಯವರು 10 ವರ್ಷಗಳಿಂದ ಪ್ರಧಾನಮಂತ್ರಿ ಆಗಿದ್ದೀರಿ. 10 ವರ್ಷಗಳಿಂದ ಪ್ರಧಾನಮಂತ್ರಿ ಆಗಿದ್ದಾರೆ. 2014ರಲ್ಲಿ ಪ್ರಧಾನಮಂತ್ರಿ ಆದದ್ದು, ಈಗ 2024. ಈ 10 ವರ್ಷಗಳಲ್ಲಿ ನಿಮಗೆ ಪ್ರಧಾನಮಂತ್ರಿಗಳು ನುಡಿದಂತೆ ನಡೆದಿದ್ದಾರೆ ಅಂತ ಅನಿಸಿದ್ರೆ ಅವರನ್ನ ಬೆಂಬಲಿಸಬೇಕು. ನುಡಿದಂತೆ ನಡೆದಿಲ್ಲ ಅನ್ನೋದಾದ್ರೆ ಅವರನ್ನ ತಿರಸ್ಕರಿಸಬೇಕು. ನರೇಂದ್ರ ಮೋದಿಯವರು ಬಹಳ ಸೊಗಸಾಗಿ ಮಾತಾಡ್ತಾರೆ. ಇವತ್ತಿನವರೆಗೆ ಸುಳ್ಳುಗಳನ್ನ ಹೇಳಿ ಜನರನ್ನ ತಪ್ಪು ದಾರಿಗೆಳೆದು ಮತ್ತು ಭಾವನಾತ್ಮಕವಾದಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಜನರ ಭಾವನೆಗಳನ್ನ ಕೆರಳಿಸಿ ಜಾತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ದ್ವೇಷದ ಹೆಸರಿನಲ್ಲಿ ರಾಜಕಾರಣವನ್ನು ಮಾಡಿದ್ದಾರೆ. ಇದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ತೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಈಗಾಗಲೇ ಪ್ರಸ್ತಾಪ ಮಾಡದಂತೆ ನರೇಂದ್ರ ಮೋದಿಯವರು 2014ರಲ್ಲಿ ಹೇಳಿದ್ರು, ಚುನಾವಣಾ ಪೂರ್ವದಲ್ಲಿ, ಲೋಕಸಭಾ ಚುನಾವಣಾ ಪೂರ್ವದಲ್ಲಿ ವಿದೇಶದಲ್ಲಿ ಕಪ್ಪು ಹಣ ಇದೆ, ಈ ದೇಶದ ರಾಜಕಾರಣಿಗಳು, ವ್ಯಾಪಾರಿಗಳು, ಶ್ರೀಮಂತರು, ವಿಶೇಷವಾಗಿ ಕಾಂಗ್ರೆಸ್ ನಾಯಕರು ಈ ದೇಶದ ಹಣವನ್ನು ಲೂಟಿ ಹೊಡೆದು ಭ್ರಷ್ಟಾಚಾರ ಮಾಡಿ ಭ್ರಷ್ಟಾಚಾರದ ಹಣವನ್ನು ವಿದೇಶದಲ್ಲಿ ಇಟ್ಟಿದ್ದಾರೆ. ಅದೆಲ್ಲವೂ ಕೂಡ ಕಪ್ಪು ಹಣ. ಆ ಕಪ್ಪು ಹಣವನ್ನು ವಿದೇಶದಿಂದ ತಂದು 100 ದಿನದಲ್ಲಿ ತರ್ತೀನಿ, ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರ ಕೊಟ್ಟರೆ 100 ದಿನದಲ್ಲಿ ಕಪ್ಪು ಹಣ ತಗೊಬಂದು ಈ ದೇಶದ ಎಲ್ಲ ಜನರಿಗೆ ಅವರ ಅಕೌಂಟ್ಗಳಿಗೆ 15 ಲಕ್ಷ ಜಮಾ ಮಾಡ್ತೀನಿ ಅಂತ ಹೇಳಿದ್ರು. ನರೇಂದ್ರ ಮೋದಿಗೆ 100 ದಿನದಲ್ಲಿ ತರ್ತೀವಿ ಅಂತ ಹೇಳಿದ್ರಿ. 10 ವರ್ಷ ಆಯ್ತು. ನಾನು ಕೇಳ್ತೀನಿ, ಇವತ್ತು ನಿಮಗೆ ನರೇಂದ್ರ ಮೋದಿಯವರು ಯಾವತ್ತಾದ್ರೂ ಕೂಡ 15 ಲಕ್ಷ ರೂಪಾಯಿಗಳನ್ನು ನಿಮ್ಮ ಅಕೌಂಟ್ಗೆ ಹಾಕಿದಾರಾ? ಹಾಕಿಲ್ಲ ಅಲ್ಲ. ಮತ್ತೆ ನರೇಂದ್ರ ಮೋದಿಯವ್ರನ್ನ ಮತ್ತೆ ನಂಬ್ತೀರಾ? ದಯಮಾಡಿ ನಂಬಕ್ ಹೋಗ್ಬೇಡಿ. ಸುಳ್ಳು ಹೇಳ್ತಾರೆ. ಇದು ಈ ದೇಶಕ್ಕೆ ಮಾಡಿದಂತ ದೊಡ್ಡ ಮೋಸ, ದೊಡ್ಡ ಸುಳ್ಳು. ಆಮೇಲೆ ಹೇಳಿದ್ರು, ಈ ದೇಶದಲ್ಲಿ ನಿರುದ್ಯೋಗ ಇದೆ, ನಿರುದ್ಯೋಗವನ್ನ ಹೋಗಲಾಡಿಸ್ಲಿಕ್ಕೋಸ್ಕರ ನಾನು ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ. 2 ಕೋಟಿ ಉದ್ಯೋಗಗಳು. 10 ವರ್ಷದಲ್ಲಿ 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬಹುದಾಗಿತ್ತು. ಆದರೆ ನರೇಂದ್ರ ಮೋದಿಯವರು ಹೊಸ ಕಾರ್ಖಾನೆಗಳನ್ನು ಮಾಡಲಿಲ್ಲ, ಹೊಸ ಬಂಡವಾಳ ಹೂಡಿಕೆಗೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಮತ್ತು ಉದ್ಯೋಗ ಎಲ್ಲಿ ಸೃಷ್ಟಿಯಾಗ್ತದೆ? 10 ವರ್ಷದಲ್ಲಿ 20 ಕೋಟಿ ಅಲ್ಲ,
20 ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಲಿಲ್ಲ. ಆ ಯುವಕ ಯುವತಿಯರು ಕೆಲಸ ಕೊಡಿ ಅಂತ ಕೇಳಿದ್ರೆ ನರೇಂದ್ರ ಮೋದಿ ಅವರಿಗೆ ಪಕೋಡ ಮಾರಕ್ ಹೋಗಿ ಅಂತ ಹೇಳಿದ್ರು. ಪಕೋಡ ಮಾರಕ್ ಹೋಗಿ ವಿದ್ಯಾವಂತ ಯುವಕರಿಗೆ ಪಕೋಡ ಮಾರಿ ಅಂತ ಹೇಳಿದಂತ ಬೇಜವಾಬ್ದಾರಿ ಹೇಳಿಕೆ ನರೇಂದ್ರ ಮೋದಿ ಅವರು ಆ ಯುವಕರಿಗೆ ಕೊಟ್ಟರು.